ಹಾಯ್ ಹಲೋ ಎಲ್ಲರಿಗೂ. ನಾನೀಗ ಭಗವಾನ್ ಶ್ರೀ ಕೃಷ್ಣನ ತಲೆ ಮೇಲೆ ನವಿಲುಗರಿ ಯಾಕೆ ಇರ್ತೈತಿ ಅಂತ ಹೇಳಾಕತ್ತೀನಿ. ಯಾಕಂದ್ರೆ ಈಗ ದೇವರು ಒಂದೇನೋ ಕೆಲಸ ಮಾಡಬೇಕಾದ್ರೂ ಅದು ಹಂಗೆ ಸುಮ್ಮನೆ ಆಗಿರಂಗಿಲ್ಲ. ಅದಕ್ಕೆ ಎಲ್ಲದಕ್ಕೂ ಒಂದೊಂದು ಕಾರಣ ಇರ್ತೈತಿ. ಹಂಗೆ ಕೃಷ್ಣನ ತಲೆ ಮೇಲೂ ಹಂಗೆ ನವಿಲುಗರಿ ಇರ್ತೈತಿ. ಯಾಕೆ ಅಂತಂದ್ರೆ ಒಂದು ಸಲ ಶ್ರೀರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಹೋದಾಗ ಅಲ್ಲೇ ಭಾಳಷ್ಟು ದೂರ ನಡ್ಕೊತ ಹೋದಾಗ ಮುಂದೆ ಹೋದಂಗೆ ಅವ್ರಿಗೆ ಸೀತಾಮಾತೆಗೆ ಭಾಳ ಬಾಯಾರಿಕೆ ಆಕೈತಿ, ನೀರಡಿಕೆ ಭಾಳ ಆಕೈತಿ. ಅವಾಗ ಆಕಿ ನೀರಡಿಕೆ ಆಗೈತಿ, ನನಗೆ ನೀರು ಬೇಕು ಅಂತ ಕೇಳ್ತಾಳೆ. ಅವಾಗ ರಾಮಗೆ ಅಲ್ಲಿ ನೀರು ಕೊಡ್ಬೇಕಂದ್ರೆ ಅಲ್ಲಿ ಎಲ್ಲಿ ನೀರು ಕಾಣೋದೇ ಇಲ್ಲ. ಬರೀ ಎಲ್ಲಿ ನೋಡಿದ್ರು ದಟ್ಟವಾದ ಅರಣ್ಯ ಇರ್ತೈತಿ. ಭಾಳ ನಡೆದು ಭಾಳ ಸುಸ್ತಾಗಿರ್ತಾರೆ. ಅವಾಗ ಏನು ಮಾಡೋದಂತಂದು ಶ್ರೀರಾಮ ಏನು ಮಾಡ್ತಾನೆ, ಪ್ರಕೃತಿ ದೇವತೆಯನ್ನು ಕೇಳ್ತಾನೆ. ಹೆಂಗಾರ ಮಾಡಿ ಎಲ್ಲಿ ನೀರು ಎಲ್ಲದಾವು, ಜಲಾಶಯ ಸ್ಥಳ ಎಲ್ಲೈತಿ ಅದನ್ನು ತೋರಿಸ್ಕೊಡುವ, ಆ ದಾರಿ ತೋರಿಸ್ಕೊಡುವ ಪ್ರಕೃತಿ ಮಾತೆ ಅಂತೇಳಿ ಕೇಳ್ಕೊತಾನೆ. ಅವಾಗ ಆ ಟೈಮ್ದಾಗ ಅಲ್ಲೇ ನವಿಲು ಪಕ್ಷಿ ಬರ್ತೈತಿ. ಬಂದಾಗ ಅದು ಹೇಳ್ತೈತಿ, ಇಲ್ಲೇ ನೀರು ಅದಾವು, ಅದ್ರ ಭಾಳ ದೂರ ಐತಿ, ನಾನು ನಿಮಗೆ ದಾರಿ ತೋರಿಸ್ಕೊಡ್ತೇನೆ ಅಂತ ಹೇಳ್ತಾ. ಆದರೆ ನನ್ನ ಜೊತೆ ನೀವು ಬರಾಕತ್ರ ನೀವು ದಾರಿ ತಪ್ಪು ಸಾಧ್ಯತೆ ಇರ್ತೈತಿ ಅಂತ ಹೇಳ್ತೈತಿ ನವಿಲು ಹೇಳ್ತೈತಿ. ಅವಾಗ ಯಾಕೆ ಅಂತೇಳಿ ರಾಮ ಕೇಳ್ತಾನೆ. ಯಾಕಂದ್ರೆ ನಾನು ಹಾರ್ಕೊತ ಹೋಗಿರ್ತೀನಿ, ನೀವು ನಡ್ಕೊತ ಬರ್ತಿರ್ತೀರಿ, ನಾನು ಫಾಸ್ಟ್ ಹೋಗಿರ್ತೀನಿ, ನಿಮ್ಗೆ ದಾರಿ ಸರಿಯಾಗಿ ಸಿಗಂಗಿಲ್ಲ ಅಂತೇಳಿ ಅನ್ನಿಸ್ತೈತಿ ನನಗೆ. ಅದಕ್ಕೆ ನಾ ಏನು ಮಾಡ್ತೇನೆ ಅಂದ್ರೆ ಒಂದು ಪ್ಲ್ಯಾನ್ ಹೇಳ್ತೈತಿ ನವಿಲು. ಆವಾಗ ರಾಮ ಹೇಳ್ತಾನೆ, ಆಯಿತು ಹೇಳು ಅಂತ ಕೇಳ್ತಾನೆ. ನಾನು ಎಲ್ಲೆಲ್ಲಿ ಹಾರ್ಕೊತ ಯಾವ ದಾರಿ ಒಳಗೆ ಹೋಕ್ಕೇನೆ ಅಲ್ಲೇ ಒಂದೊಂದು ನವಿಲುಗರಿ ನಾನು ಕೆಳಗೆ ಚೆಲ್ಕೊತ ಹೋಕ್ಕೇನೆ ದಾರಿಗುಂಟ. ಆ ನವಿಲುಗರಿ ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ನವಿಲುಗರಿ ಅದಾವು ಅದನ್ನು ನೋಡಿಕೊಂಡು ನೀವು ಅದೇ ದಾರಿ ಒಳಗೆ ಬರ್ರಿ, ನಿಮ್ಗೆ ನೀರು ಸಿಗ್ತಾವು ಅಂತ ಹೇಳ್ತೈತಿ. ಆಯಿತು ಅಂತ ಹೇಳ್ತಾರೆ. ಅವಾಗ ನವಿಲುಗರಿ ಹೊಕ್ಕೈತಿ ಮುಂದೆ, ಇವ್ರು ಹಿಂದಿಂದ ಹೊಕ್ಕಾರ. ಈಗ ನವಿಲುಗರಿದು ಒಂದು ಇದು ಇರ್ತೈತಿ, ಏನಂದ್ರೆ ಅದ್ರದ್ದು ನವಿಲುಗರಿ ತಾವಾಗಲೇ ಕೀಳ್ಬೇಕಂದ್ರೆ ವಸಂತ ಋತು ಇರಬೇಕು, ಇಲ್ಲಾಂದ್ರೆ ವಿಶೇಷ ಸಮಯ ಇರಬೇಕು. ಅವಾಗ ಮಾತ್ರ ಅದು ನವಿಲುಗರಿ ತಾವಾಗೇ ಉದುರಿ ಬೀಳ್ತಿರ್ತಾವೆ. ಅವಾಗ ಅದರಿಂದ ಅದಕ್ಕೆ ನವಿಲಿಗೆ ಏನು ಹಾನಿ ಆಗ್ತಿರಂಗಿಲ್ಲ. ಈಗ ಅದು ನವಿಲುಗರಿ ಚೆಲ್ಕೊತ ಹೋಗ್ಬೇಕಂದ್ರೆ ಅದು ವಸಂತ ಋತುನೂ ಇರಂಗಿಲ್ಲ, ವಿಶೇಷ ಸಮಯನೂ ಇರಂಗಿಲ್ಲ. ಆದ್ರೆ ಈಗ ಹೆಂಗಾರ ಮಾಡಿ ಅವ್ರಿಗೆ ದಾರಿ ತೋರಿಸಬೇಕು. ಈಗ ಐಡಿಯಾ ಹೇಳಿಬಿಟ್ಟೈತೆ ಅದು, ಆದ್ರೆ ಮಾಡಬೇಕು. ಹಿಂಗಾಗಿ ಏನು ಮಾಡ್ತೈತಿ, ತಾನೇ ಒಂದೊಂದು ನವಿಲುಗರಿ ಕಿತ್ಕೊಂತ ದಾರಿಗುಂಟ ಹಾಕ್ಕೊಂತ ಹೊಕ್ಕೈತಿ. ಹೌದಾ, ಅದು ತಾನಾಗಲೇ ಹಂಗೆ ನವಿಲುಗರಿ ಕಿತ್ತಂದ್ರೆ ಅದಕ್ಕೆ ಸಾವು ಸಂಭವಿಸುವ ಸಂದರ್ಭ ಇರ್ತೈತಿ. ಆದರೂ ಅದನ್ನೇನು ಲೆಕ್ಕಕ್ಕೆ ತಗೊಳ್ದೇನೆ ನಾನು ಸಹಾಯ ಮಾಡಬೇಕು, ಭಗವಾನ್ ಶ್ರೀರಾಮಗೆ ಸೀತಾಗೆ ಲಕ್ಷ್ಮಣಗೆ ನಾನು ಸಹಾಯ ಮಾಡಬೇಕು ಅಂತಂದು ತಾನಾಗಲೇ ನವಿಲುಗರಿ ಒಂದೊಂದು ಕಿತ್ಕೊಂತ ದಾರಿಗುಂಟ ಚೆಲ್ಕೊತ ಹೊಕ್ಕೈತಿ. ಅದು ಎಲ್ಲೆಲ್ಲಿ ನವಿಲುಗರಿ ಇದಾವೆ ಅದನ್ನು ನೋಡ್ಕೊತ ಇವ್ರು 3 ಮಂದಿ ಹೊಕ್ಕಾರ. ಹಂಗೆ ಮುಂದೆ ಹೋದಂಗೆ ಜಲಾಶಯ ಇರುವಂಥ ಸ್ಥಳ ಕಾಣಿಸ್ತೈತೆ, ಅಲ್ಲಿ ಮುಂದೆ ಬರ್ತೈತಿ. ಆವಾಗ ಅಲ್ಲೇ ನವಿಲು ಬಿದ್ದಿರ್ತೈತಿ, ಅದು ಕುತ್ಕೊಂಡಿರ್ತೈತಿ. ಭಾಳ ನೆರಳುತ್ತಿರ್ತೈತಿ. ಅದು ಎಲ್ಲ ಗರಿನೂ ಕಿತ್ತು ಹಾಕಿಬಿಟ್ಟಿರ್ತೈತಿ ರೋಡ್ಗುಂಟ. ಒಂದು ಮಾತ್ರ ಉಳ್ಕೊಂಡಿರ್ತೈತಿ. ಅವಾಗ ಅದನ್ನು ನೆರಳುತ್ತಿರ್ತೈತಿ, ಭಾಳ ಕಷ್ಟದಿಂದ ನೆರಳುತ್ತಿರ್ತೈತಿ. ಅವಾಗ ರಾಮ ಅಲ್ಲಿ ಮುಂದೆ ಬರ್ತಾನೆ. ನವಿಲನ್ನು ನೋಡಿ ಅದಕ್ಕೆ ಅವಂಗೆ ಭಾಳ ಕನಿಕರ ಅನ್ನಿಸ್ತೈತಿ, ಭಾಳ ಕೆಟ್ಟ ಅನ್ನಿಸ್ತೈತಿ ಮನಸ್ಸಿಗೆ. ಅವಾಗ ನವಿಲುಗರಿ ಇನ್ನೂ ರಾಮ ಬರೋ ಸಲುವಾಗಿನ ತನ್ನ ಪ್ರಾಣ ಇನ್ನೂ ಇರ್ಬೇಕು ಅವ ಬರೋ ಮಟ ಅಂತಂದು ಒಂದು ನವಿಲುಗರಿ ಮಾತ್ರ ಅದು ಇನ್ನೂ ಉಳಿಸ್ಕೊಂಡಿರ್ತೈತಿ. ರಾಮ ಅದರಂತೆಲ್ಲ ಬರುತ್ತಲೇನ ಇರುವಂಥ ಒಂದು ನವಿಲುಗರಿನೂ ಚೆಲ್ಬೇಕಂತ ಅದಕ್ಕಿಂತ ಮುಂಚೆ ಏನು ಹೇಳ್ತೈತಿ, ನಾನು ನಿಮ್ಗೆ ನೀರು ಹುಡುಕಿ ಕೊಟ್ಟು ಭಾಳ ಪುಣ್ಯದ ಕೆಲಸ ಮಾಡೇನಿ. ಅದು ಭಗವಾನ್ ಶ್ರೀರಾಮಗೆ ನನ್ನಿಂದ ಇಂಥ ಒಳ್ಳೆ ಪುಣ್ಯದ ಕೆಲಸ ಆಗೈತಿ. ನನಗೆ ಈ ಜೀವನದಾಗ ಇನ್ನೇನು ಬೇಡ, ಇದಕ್ಕಿಂತ ನನಗೆ ಬೇರೆ ಯಾವುದೂ ಇಲ್ಲ. ನನ್ನ ಜೀವನ ಸಾರ್ಥಕ ಆದಂಗೆ ಆತು, ಇನ್ನು ಆರಾಮದಿಂದ ಪ್ರಾಣ ಬಿಡ್ತೇನೆ ಅಂತೇಳಿ ಹೇಳ್ತೈತಿ. ಅವಾಗ ರಾಮ ಹೇಳ್ತಾನೆ, ನೀನು ಭಾಳ ಸಣ್ಣ ಕೆಲಸ ಮಾಡಿಲ್ಲ,
ನಮ್ಗೆ ನೀರಿನ ದಾಹ ಆಗಿತ್ತು, ಆಗ್ಲಾರ್ದಷ್ಟು ನೀರಿನ ದಾಹ ಆಗಿತ್ತು. ಅದನ್ನು ನೀನು ತೀರ್ಸಾಕಂತಂದು ನಿನ್ನ ಪ್ರಾಣ ತ್ಯಾಗ ಮಾಡಿದಿ. ನಿನ್ನ ಬಗ್ಗೆ ನೀ ಯೋಚನೆ ಮಾಡಲಿಲ್ಲ, ನಮ್ಮ ಬಗ್ಗೆ ಯೋಚನೆ ಮಾಡಿದಿ. ಅದಕ್ಕೆ ಇದನ್ನು ನಾ ಎಂದೂ ಮರೆಯಂಗಿಲ್ಲ. ನಿನ್ನ ಈ ತ್ಯಾಗನ ನಾನು ಯಾವತ್ತೂ ನೆನಪಿಟ್ಕೊಂಡಿರ್ತೀನಿ. ನನ್ನ ಮುಂದಿನ ಜನ್ಮದಾಗ ನಿನ್ನನ್ನು ಯಾವಾಗಲೂ ನಿನ್ನ ನವಿಲುಗರಿನ ಯಾವಾಗಲೂ ನನ್ನ ತಲೆ ಮೇಲೆ ಇಟ್ಕೊತೀನಿ ಅಂತಂದು ಹೇಳಿ ಅದು ಅದು ಒಂದು ನವಿಲುಗರಿ ಚೆಲ್ಲಿ ಅದು ಪ್ರಾಣ ಬಿಡ್ತೈತಿ. ಆವಾಗ ಅದಕ್ಕೆ ಶ್ರೀರಾಮ ಮೋಕ್ಷ ಕೊಡ್ತಾನೆ. ಅದು ಹೀಗಾಗಿ ಆ ನವಿಲುಗರಿ ಮಾಡಿದ ಸಹಾಯಕ್ಕೆ ಮುಂದಿನ ಜನ್ಮದಾಗ ಶ್ರೀಕೃಷ್ಣ ಆಗಿ ಹುಟ್ಟಿದ